am mad Hindu. I am mad Hindu. I am mad Hindu. ಹೆಂಗ ಬೇಕಾಗಿತ್ತು ಕರ್ನಾಟಕದಾಗ ಅಳಗುರ್ಕ ನಂಗೆ ಕಠಿಣ ಕ್ರಮ ಕೈಗೊಳ್ಳೋರು ಬೇಕಾಗಿಲ್ಲ. ಈಗ ಹಾಕದ ಮ್ಯಾಗ ಕಠಿಣ ಕ್ರಮ ಇಲ್ಲಾಂದ್ರೆ ನಮ್ಮ ನೋಡಿ ಗಣಪತಿನ ಜೈಲಿಗೆ ಹೋಗ್ತಾರೆ ಗಂಡಗರು. ಯಾವುದು ನಾಗಮಂಗಲ ಎಲ್ಲದು ಗಣಪತಿನ ಜೈಲ ಪೊಲೀಸರಿಗೆ ಗಾಡಿ ಕೂಡ್ಸಾರ ಗಣಪತಿನ ಕೊಡ್ತಾನ. ನಾ ವಿಧಾನಸೌಧದಾಗ ಯಾರಿಗೂ ಅನ್ಸೋದಿಲ್ಲ, ನನಗೇನು ತಿಳಿತೈತೆ ಅದು ಹೊಡಿತಿರ್ತೀವಿ. ನನಗೆ ಯಾರು ಏನು ಭಾಳ 6 ವರ್ಷ ಮತ್ತು ಲೋಕಸಭಾ ಬರೋಣ ಎಲ್ಲ ಲೋಕಸಭಾ ನಿಂತು ನಾನು ಮನೆಗೆ ಕೊಡ್ತಾರೆ ಗೌಡ್ರು ಬಿಜೆಪಿ ಭಾಷಣ ಕೇಳ್ಬೇಕಂತಾರೆ ಜನ. ಲೋಕಸಭಾ ಎಲೆಕ್ಷನ್ ಮಾಡಿ ಮತ್ತೆ 6 ವರ್ಷ ಅಂತ ಈ ಸಲ 6 ವರ್ಷ ಉಚ್ಚಾಟನೆ ಮಾಡ್ಯಾರಲ್ಲ, ಅದು 6 ತಿಂಗಳಿಗೂ ತಡಿಲಿಲ್ಲ ನೋಡಕತ್ತಿ. ಅದು ಬಂದವಳೆ ನಾವು ಗಟ್ಟಿ ಆಗಿಲ್ಲ, ನನ್ನ ಜೋಡ ಇರ್ತಿರಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಮಹಾರಾಣಾ ಪ್ರತಾಪ್ ಕಿ. ನಮ್ಮ ಹಿಂದೂಗಳೊಳಗೆ ಸಾಪುರಕ್ಕಿಂತ ಹೆಚ್ಚು ಅವರಿಗೆ ಹುಟ್ಟದಂಗೆ ಅದಾರ. ವಕಫ್ ಕಾನೂನಿಗೆ ಹಿಂದೂಗಳು ಯಾರು ಬಾಳಾ ಸಾಹೇಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ. ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ, ಅವ್ರಿಗೆ ಕೇಳಿದ್ರು ಪತ್ರಕರ್ತರು, ನೀವು ಹಿಂದೂ ಹುಚ್ಚದಿರಿ ಅಂತೇಳಿ. ಐ ಆಮ್ ಮ್ಯಾಡ್ ಹಿಂದೂ. ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದೀನಿ ಅಂತ ಹೇಳಿದ್ರೆ ಯಾರು ಬಾಳಾ ಸಾಹೇಬ್ ಠಾಕ್ರೆ ಅವರು. ಆದ್ರೆ ಅವ್ರ ಮನ್ಯಾಗ ಒಂದು ಮೊಹಮ್ಮದ್ ಪೈಗಂಬರ್ ಹೋಗ್ತಾರೆ. ಹಿಂಗಾಗ್ತಾವ ಪ್ರಾಸ್ಪೀಡ್ ಆದ್ರೆ ಈ ದೇಶ ಸುರಕ್ಷಿತ ಇರ್ಬೇಕಾದ್ರ, ಇವತ್ತು ವಕಫ್ ಬಿಲ್ ಹೋಗ್ಬೇಕಾದ್ರ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ, ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನೋ ಮತದಾರ ಆಗ್ಬೇಕಾದ್ರೆ ಇವತ್ತು ಯಾರು ಕಾಣಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು. ಇವತ್ತ ಲಿಂಗರಾಜ್ ಪಾಟೀಲ್ ಹೊರಗೆ ಹಾಕಿರ್ಬೋದು 6 ವರ್ಷ. ನನ್ನ ಹೃದಯದಾಗ ಭಾರತೀಯ ಜನತಾ ಪಾರ್ಟಿ ಐತಿ. ನೀವು ಯಾರು ಹೊರಗೆ ಹಾಕಿದ್ರೆ ಏನು ಖುಷಿಯಾಗುದಿಲ್ಲ. ರಾಜ್ಯದಲ್ಲಿ ಧ್ವನಿ ಎತ್ತಿದೆ. ಇವತ್ತ ನಾನು 3000 ಮಟ್ಟದ ಸ್ವಾಮಿಗಳ ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ರು, ಒಂದೇ ಮಾತಾಡಿದ್ರು. ಕೆಲವೊಂದು ಲಿಂಗಾಯತ ವೀರ ಸಾಹೇಬ ಮಠದವರು ಲಿಂಗಾಯತರ ಅಂದ್ರೆ ಹಿಂದೂ ಧರ್ಮದವ್ರ ಸ್ಥಾನ ಇದು ಅಂದ್ರೆ ಅವ್ರ ಮನೆ ಕಲಾಸೆ. ರಾಮನಂತ ದೊಡ್ಡ ಶಕ್ತಿ ಐತಿ ಈ ದೇಶದಾಗ. ಶ್ರೀರಾಮಚಂದ್ರ ಈ ದೇಶದ ಮರ್ಯಾದ ಪುರುಷೋತ್ತಮ ಬಂಧುಗಳೇ. ನಾವೆಲ್ಲ ಒಕ್ಕಟ್ಟಿನಿಂದೂ, ಯಾಕಂದ್ರೆ ನನಗೆ ಇಷ್ಟು ಹೊತ್ತು ಹುಬ್ಬಳ್ಳಿಗೆ ಬಂದೆ, ಹಿಂದೂ ಸಂಘಟನೆಗಳು ಎಲ್ಲರೂ ಬಂದು ಹೇಳಿದ್ರು, ನೀವೇನು ಅಂಜಬೇಡ್ರಿ, ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತೇಳಿ. ನಮ್ಮ ಹಿಂದೂ ಸಂಘಟನೆ ಅಂತ ನೋಡಿರ್ಲಿ, ನಮ್ಮ ಈ ಸಂಘಟಕರು ಸುಬ್ರಹ್ಮಣ್ಯಂ ಸಿರ್ಕೋಳವರು ಹಾಗೂ ನಮ್ಮ ಮಲಪಣ್ಣ ಸಿರ್ಕೋಳವರು ಇಷ್ಟು ಅದ್ಭುತವಾದಂಥ ರಾಮನವಮಿ ಮಾಡ್ತಾರೆ, ಶಿವಾಜಿ ಮಹಾರಾಜರ ಜಯಂತಿ ಮಾಡ್ತಾರೆ, ಮತ್ತೆ ಯಾವ ಮಾಡ್ತಾರೆ ಭಗೀರಥ್ ಮಹಾರಾಜ್ ಉಪ್ಪಾರ ಸಮಾಜದ ಗುರುಗಳು ಗಂಗೆಯನ್ನ ಭೂಮಿಗೆ ಇಳಿಸಿದಂಥ ಪುಣ್ಯಾತ್ಮನ ಕಾರ್ಯಕ್ರಮ ಮಾಡ್ತಾರ. ಯಾರ ಕಡೆ ರೊಕ್ಕ ತಗೊಂಡು ಅರ್ಧ ಅದ್ರಾಗ ತಿಂದು ಈಗ ಅಂತ ಕಂಪನಿಗಳು ಭಾಳ ಆಗ್ಯಾವ. ಹೋರಾಟ ಮಾಡ್ತೀನಿ ರೊಕ್ಕ ಕೊಡ್ರು ನೋಡು, ಅರ್ಧ ಕಿಸೆದಾಗ ಇಡುದು, ಅರ್ಧ ಹೋರಾಟ ಮಾಡೋದು, ಅರ್ಧ ಡಬಾದಾಗ ತಿಂದು. ಸನಾತನ ಧರ್ಮ ಉಳಿದ್ರೆ ಯುವತಿ ಉಳಿತಿದ್ರು ಮಕ್ಕಳ. ಸನಾತನ ಧರ್ಮ ಇಲ್ಲ ಅಂದ್ರೆ ಎಲ್ಲರೂ ಗಡ್ಡ ಬಿಡ್ಕೊಂಡು ಮಸೂದಿಗೆ ಹೋಗ್ಬೇಕಾಗ್ತದೆ. ಲಿಂಗಾಯತರು ಹಿಂದೂಗಳೇ, ವೀರ ಸಾಹೇಬರು ಹಿಂದೂಗಳೇ. ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರ 3000 ಮಠ ಸ್ವಾಮಿಗಳು. ನೀವು ಒಟ್ಟು ನಿಮ್ಮ ಜೀವನ ಪರ್ಯಂತ ಸನಾತನ ಹಿಂದೂ ಧರ್ಮ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಐತತಿ ಅಂತ ಹೇಳಿದ್ದಾರೆ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.